ಪರವಾಗಿಲ್ಲ. 2003ನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗದ ವಿವರಣೆ ಇವಾಗ ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನವುಗಳಲ್ಲಿ ಅತಿ ಸಣ್ಣ ಸಂಖ್ಯೆ ಯಾವುದು? ಮಹೇಶ್, ಅತಿ ಸಣ್ಣ ಸಂಖ್ಯೆ ಯಾವುದಪ್ಪ? ಡಿ. ಥ್ಯಾಂಕ್ ಯು. ಆಪ್ಷನ್ ಡಿ. ನೀವು ನೋಡಿದ್ರೆ ಗೊತ್ತಾಗ್ತದೆ. 70,000 70,000 70,000 70,000. ಅಲ್ಲಿಗೆ 70,000 ಅನ್ನೋದು ನಾವು ನೋಡೋಕ್ಕಾಗಲ್ಲ. 70,000 ಬಿಟ್ಟು ನೋಡ್ರಿ. 707 77 770 70 ತಾನೇ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಹೋಲಿಕೆ ಮಾಡಿದ್ರೆ ಗೊತ್ತಾಗ್ತದೆ. ಎರಡು ಸಂಖ್ಯೆಗಳ ಮೊತ್ತ 11,009. ಒಂದು ಸಂಖ್ಯೆ 9,999 ಎಂದಾದರೆ ಇನ್ನೊಂದು ಸಂಖ್ಯೆ ಯಾವುದು? ಒಂದು ಸಂಖ್ಯೆ 9,999 ಎಂದಾದರೆ ಇನ್ನೊಂದು ಸಂಖ್ಯೆ ಯಾವುದು? ಗೊತ್ತಿರದ ಸಂಖ್ಯೆ ಏನಂತ ತಗೊಂತೀವಿ ನಾವು? ಚೇತನ್, ಏನಂತ ತಗೊತೀವಿ? ಎಕ್ಸ್ ಅಂತ ತಗೊತೀವಿ. ಎರಡು ಸಂಖ್ಯೆಗಳ ಮೊತ್ತ ಎಷ್ಟಿದೆ? 11,009 ಇದೆ. ಒಂದು ಸಂಖ್ಯೆ 9,999 ಎಂದಾದರೆ ಇನ್ನೊಂದು ಸಂಖ್ಯೆ ಏನಂತ ತಗೊತೀವಿ? ಎಕ್ಸ್ ಅಂತ ತಗೊತೀವಿ. ಈ ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಗೊತ್ತಿದೆ ನಮಗೆ. ಎಕ್ಸನ್ನು ಒಂಟಿ ಮಾಡ್ತೀವಿ ನಾಗರಾಜು. 11,009 ಇಲ್ಲಿ ಬರಿತೀವಿ. 9,999 ಏನು ಮಾಡ್ತೀವಿ ನಾಗರಾಜು? ಕೆಳಗೆ ಕಳಿಸ್ತೀವ. ಇಲ್ಲಿ ಪ್ಲಸ್ ಇದೆಯಪ್ಪ. ಸಂಕಲನ ವ್ಯವಕಲನ ಇದ್ದಾಗ ನಾವೇನು ಮಾಡ್ತೀವಿ? ಪಕ್ಕ ಕಳಿಸ್ತೀವಿ, ಪಕ್ಕದೂರಿಗೆ ಕಳಿಸ್ತೀವಿ ನಾವು. ಪಕ್ಕದೂರಿಗೆ ಗೊತ್ತಲ್ವಾ? ಸೊ ಪಕ್ಕದೂರಿಗೆ ಕಳಿಸಿದ್ರೆ ಮೈನಸ್ ಪ್ಲಸ್ ಇದ್ದಿದ್ದೇನಾಗ್ತದೆ? -9,999 ಆಗ್ತದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಇದನ್ನು ಈ ರೀತಿ ಕಳೆಯೋದು ಬರಲಿಲ್ಲ ಅಂದರೆ ಈ ರೀತಿ ಬರ್ಕೊಳ್ಳಿ, ಆಯಿತಾ? ಸೊ ಸಾರಿ ಟ್ರೈ ಮಾಡೋಣ. ಬಂತಾ? ಸೊ ಇದರಲ್ಲಿ ಕಳೆಯೋಣ. ಏನಾಗ್ತದೆ? 9ರಲ್ಲಿ 9 ಹೋದರೆ 0 ಆಗುತ್ತೆ. 10 9 ಆಗುತ್ತೆ. 10ರಲ್ಲಿ 9 ಹೋದರೆ 1, 9ರಲ್ಲಿ 9 ಹೋದರೆ 0, 10ರಲ್ಲಿ 9 ಹೋದರೆ 1. ಸೊ 1,010 ಬರ್ತದೆ ಮಕ್ಕಳೇ. ಆಪ್ಷನ್ ಎ. ಸೊ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಮಕ್ಕಳೇ? ಇನ್ನೊಂದು ಸಂಖ್ಯೆ, ಅದರ ಬೆಲೆ 1,010. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸಮರ್ಥ, ಕರೆಕ್ಟಾಗಿ ಕೂರಿ. ಮುಂದಿನ ಪ್ರಶ್ನೆ ಮಕ್ಕಳೇ. ಚಲೋ ಕೃಷ್ಣ, 13,013 ಎಂಬ ಸಂಖ್ಯೆಯು 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. ಭಾಳ ಒಳ್ಳೆ ವಿಷಯ. ನಮಗೆ ಕೇಳ್ತಿದ್ದಾರೆ ಅದನ್ನವರು. 13ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಮತ್ತು 14ರಿಂದ ಆರಂಭವಾಗುವ 5 ಅಂಕೆಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? 5 ಅಂಕೆಗಳ ಅತಿ ಚಿಕ್ಕ ಸಂಖ್ಯೆ ಬೇಕಂತೆ. ಎಷ್ಟು ಅಂಕೆಗಳ? 5 ಅಂಕೆಗಳ ಅತಿ ಚಿಕ್ಕ ಸಂಖ್ಯೆ ಬೇಕಂತೆ. 14ರಿಂದ ಆರಂಭವಾಗುವ ಸಂಖ್ಯೆ ಅಂದರೆ ಇಲ್ಲಿ 14ರಿಂದ ಆರಂಭ ಬೇಕು. ಚಿಕ್ಕ ಸಂಖ್ಯೆ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ನಾನು ಏನಾಗಬೇಕು? ವೆರಿ ಗುಡ್. ಚಿಕ್ಕ ಸಂಖ್ಯೆನೇ ಮತ್ತೆ ಪುನರ್ಬಳಕೆ ಮಾಡಬೇಕು. ಚಿಕ್ಕ ಅಂಕೆಯನ್ನೇ ಪುನರ್ಬಳಕೆ ಮಾಡಬೇಕು. ನಾನು ಚಿಕ್ಕ ಸಂಖ್ಯೆನ ರೂಪಿಸಬೇಕಂದ್ರೆ ಯಾವ ಅಂಕೆಯ ಪುನರ್ಬಳಕೆ ಮಾಡೋಕ್ಕೆ ಇಷ್ಟಪಡ್ತೀನಿ? ಚಿಕ್ಕ ಅಂಕೆ ಯಾವುದು? 0. ದೊಡ್ಡ ಸಂಖ್ಯೆ ಮಾಡಬೇಕಾಗಿದ್ದರೆ ನಾನು ಯಾವ ಅಂಕೆಯ ಪುನರ್ಬಳಕೆ ಮಾಡ್ತಿದ್ದೆ? 9ರ ಪುನರ್ಬಳಕೆ ಮಾಡ್ತಿದ್ದೆ, ಹೌದಾ? ಸೊ ಚಿಕ್ಕ ಸಂಖ್ಯೆ ಬೇಕಂದ ಕಾರಣಕ್ಕೆ ನಾನು ಚಿಕ್ಕ ಅಂಕೆನೇ ಪುನರ್ಬಳಕೆ ಮಾಡ್ತೀನಿ. ಸೊ ನಾನು ಪಡೆಯಬಹುದಾದಂಥ 5 ಅಂಕೆಯ ಅತಿ ಚಿಕ್ಕ ಸಂಖ್ಯೆ, ಅದೂ ಸಹ 14ರಿಂದ ಪ್ರಾರಂಭವಾಗುವಂತಹ 5 ಅಂಕೆ ಅತಿ ಚಿಕ್ಕ ಸಂಖ್ಯೆ ಅಂದರೆ 14,000. ಇದು 13ರಿಂದ ಭಾಗ ಆಗಬೇಕಂತೆ. ಚೆಕ್ ಮಾಡೋಣ. 13ರಿಂದ ಭಾಗ ಆಗಬೇಕಂತೆ. ನೋಡೋಣ ಏನು ಬರ್ತದೆ. 13 ಅಂದಲೇ 13 ಶೇಷ ಏನು ಬರುತ್ತೆ ಮಕ್ಕಳೇ? 1. 0 ಕೆಳಗಿಳಿಸ್ತೀರಿ, ಸಾಕಾಗಲ್ಲ. ಇನ್ನೊಂದು 0 ಕೆಳಗಿಳಿಸ್ಕೊಂತೀರಿ. ಅದಕ್ಕೇನು ಮಾಡ್ಬೇಕು? 0 ಕಟ್ಟಬೇಕು. 13 7 91 ಶೇಷ ಮಕ್ಕಳೇ 9. ಸೊ 0 ಕೆಳಗಿಳಿಸ್ಕೊಂತೀರಿ, ಸಾಕಾಗುತ್ತಾ? ಅದಕ್ಕೊಂದು 0 ಕಟ್ತೀರಿ. ಮತ್ತು ಇನ್ನೊಂದು 0 ಕಟ್ಟಿದ್ದಕ್ಕೆ ಪಾಯಿಂಟ್ ಇಡ್ತೀವಿ. ಅಲ್ಲ, ಇದು ಒಂದು ಕಡಿಮೆ ಇದೆ ತಾನೇ, ಪಾಯಿಂಟ್ ಇಡೋದು ಬೇಡ. ಈ ಸಂಖ್ಯೆ ಭಾಗ ಆಗಬೇಕಿತ್ತು ಅಂತ ನೋಡಬೇಕಿತ್ತು ನಾವು. ಇದಕ್ಕೆ ಇನ್ನೊಂದು ಜಾಸ್ತಿ ಆಗಿದ್ದಿದ್ರೆ 13 7 91 ಅಂತ ಹೋಗ್ಬಿಡ್ತಿತ್ತ. 13 ಮಧ್ಯೆಯಲ್ಲಿ ನಿಶೇಷ ಭಾಗ ಆಗ್ತಿತ್ತ. ಒಂದು ಕಡಿಮೆ ಇದೆ ತಾನೆ. ನಾವು ತಗೊಂಡಂತಹ ಸಂಖ್ಯೆ ಯಾವುದು? 14,000. ಅದಕ್ಕೆ ಒಂದು ಜಾಸ್ತಿ ಮಾಡಿಬಿಟ್ರೆ ಈ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 13ರಿಂದ ಭಾಗವಾಗುವಂಥದ್ದು, ಅದನ್ನು ಸಹ 14ರಿಂದ ಪ್ರಾರಂಭವಾಗಿ ಭಾಗವಾಗುವಂತಹ ಸಂಖ್ಯೆ ಅಂದರೆ 14,001. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇನ್ನೊಂದು ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದ್ರೆ ನಾವು ಭಾಗ ಮಾಡ್ಬೋದಿತ್ತು ನಿಶೇಷವಾಗಿ. ಸೊ ಅದು ಆಪ್ಷನ್ ಬಿ. ಬೇಕಾದರೆ ಟ್ರೈ ಮಾಡ್ತೀರಾ ನೋಡಿ. ನಿಮ್ಮ ಫ್ರೀ ಟೈಮಲ್ಲಿ ಇದನ್ನು 13ರಿಂದ ಭಾಗಿಸ್ಲಿಕ್ಕೆ ಟ್ರೈ ಮಾಡಿ. 13ರಿಂದ ನಿಶೇಷವಾಗಿ ಅದು ಭಾಗ ಹೊಂದುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ?
5.125 ಭಿನ್ನರಾಶಿಯಾಗಿ ಪರಿವರ್ತಿಸಿದಾಗ ದೊರೆಯುವುದು? ಇದು ನೀವು ಕಂಠಪಾಠ ಮಾಡಿಬಿಟ್ಟಿದ್ದೀರಿ. 5.125 ಹೋದ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿತ್ತಲ್ವ ಈ ರೀತಿ ಒಂದು ಸರಿ, ರೈಟ್? 5 ಅನ್ನೋದೇನು? ಪೂರ್ಣಾಂಕ. 0.125 ಕೊಡುವಂತಹ ಭಿನ್ನರಾಶಿ ಯಾವುದು? 0.125. ವೆರಿ ಗುಡ್, 1/8. ಸೊ ಇದೇ ನಮಗೆ ಉತ್ತರ, ಆಪ್ಷನ್ ಸಿ. ಒಂದು ವೇಳೆ ಇದು ಎಕ್ಸಾಮ್ ಹಾಲಲ್ಲಿ ನೆನಪಾಗಲಿಲ್ಲ, ಭಿನ್ನರಾಶಿಗಳು ಮರ್ತೋದು ಅಂದರೆ ನೇರ ಪದ್ಧತಿ ಇದೆಯಲ್ಲ ಅದನ್ನು ಮಾಡ್ಬೋದು ನೀವು. ಏನು? 5.125 ಅಂತ ಇದೆ, ಇದನ್ನು ಭಿನ್ನರಾಶಿಯಿಂದ ಇದು ದಶಮಾಂಶದಿಂದ 5.125 ಇದು ದಶಮಾಂಶದಿಂದ ಭಿನ್ನರಾಶಿಗೆ ಮಾಡಬೇಕಂದ್ರೆ ಪಾಯಿಂಟ್ ಇಲ್ದಂಗೆ ಬರ್ಕೊಂಬಿಟ್ಟು, ಪಾಯಿಂಟ್ ಆದಮೇಲೆ 3 ಅಂಕಿ ಇದ್ದಾವೆ, ಪಾಯಿಂಟ್ ಆದಮೇಲೆ 3 ಅಂಕಿ ಇದಾವೆ ಅಂದರೆ ನಾವು ಇದನ್ನು ಎಷ್ಟು ಸೊನ್ನೆಯಿಂದ ಭಾಗಿಸ್ಬೇಕು? 3 ಸೊನ್ನೆಯಿಂದ ಭಾಗಿಸ್ಬೇಕು. ಈ ರೀತಿ ಅದನ್ನು ಸರಳೀಕರಿಸಿದ್ರು ನಮಗೆ 5 1/8 ಬರುತ್ತೆ. ಅದನ್ನು ಸರಳೀಕರಿಸಿದ್ರು ನಮಗೆ 5 1/8 ಬರ್ತದೆ. ಯಾವ ಮಗ್ಗಿಂದ ಸರಳೀಕರಿಸ್ಬೋದು? 25 ಮಗ್ಗಿ. 25 2 50, ಶೇಷ 1. 25 5 125. ಕರೆಕ್ಟಾ ಮಕ್ಕಳೇ? ಒಂದು ನಿಮಿಷ 25 2 50, ಶೇಷ 1. 2 ಅಂಕೆ ತೊಗೊಂಡೆ, ಸಾಕಾಗಲಿಲ್ಲ. 3 ಅಂಕೆ ತೊಗೊಳೋದಕ್ಕೆ 0. ಓಕೆ. 25 5 125. ಥ್ಯಾಂಕ್ ಯು. 25 4 100, 0ಗೆ 0. 5 8 40, 5 4 20, 5 1 5. 41/8 ವಿಷಮ ಭಿನ್ನರಾಶಿ, ಮಿಶ್ರ ಮಾಡ್ಬೋದು. 8 5 40, ಶೇಷ 1. 5 1/8 ಮಕ್ಕಳೇ, 5 1/8. ನಮಗೆ ಬೇಕಾದಂಥ ಉತ್ತರನೂ ಅದೇ ತಾನೆ, ನಮಗೆ ಬೇಕಾದಂಥ ಉತ್ತರನೂ ಸಹ ಅದೇ ತಾನೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2/9, 4/3 ಮತ್ತು 6/18 ಭಿನ್ನರಾಶಿಗಳ ಮೊತ್ತ. ಬರ್ರಿ ಮಾಡೋಣ. 2/9, 4/3, 6/18 ಈ ಭಿನ್ನರಾಶಿಗಳ ಮೊತ್ತ. ಲಾಸ ಏನು ಬರುತ್ತೆ ಮಕ್ಕಳೇ? ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಆಗಿರುತ್ತೆ ಅಥವಾ ಅದಕ್ಕಿಂತ ದೊಡ್ಡ ಸಂಖ್ಯೆ ಆಗಿರುತ್ತೆ. ದೊಡ್ಡ ಸಂಖ್ಯೆ 3ರಲ್ಲಿ 18 ಇದೆ. ಈ 3 ಮಗ್ಗಿಯಲ್ಲಿ 18 ಬರುತ್ತಾ? 9 ಮಗ್ಗಿಯಲ್ಲಿ 18 ಬರುತ್ತಾ? 18 ಮಗ್ಗಿಯಲ್ಲಿ 18 ಬರುತ್ತಾ? ಅಲ್ಲಿಗೆ ಲಾಸ ಯಾವುದಾಗುತ್ತೆ? ಲಾಸ 18 ಆಗುತ್ತೆ. ವೆರಿ ಗುಡ್, ಲಾಸ 18 ಅಂತ ಬರೆದು ಬಿಡ್ಬೋದು ನಾವು. 9 ಎಷ್ಟಲೆ 18 ಮಕ್ಕಳೇ? 3 ಎಷ್ಟಲೆ 18 ಮಕ್ಕಳೇ? 18 ಎಷ್ಟಲೆ 18 ಮಕ್ಕಳೇ? 18 1. ಥ್ಯಾಂಕ್ ಯು. 2 2 4 ಪ್ಲಸ್ 4 6 24 ಪ್ಲಸ್ 6 1 6. ಸರಿ ಇದೆಯಾ ಮಕ್ಕಳೇ? 24 ಪ್ಲಸ್ 6 30 ಪ್ಲಸ್ 4 34/18. ವೆರಿ ಗುಡ್. ಎಂತಹ ಭಿನ್ನರಾಶಿ? ಒಂದು ನಿಮಿಷ, ಇದು ಸರಳೀಕರಿಸ್ಬೋದಾ? 2 17 2 9. ಇದು ವಿಷಮ ಮಿಶ್ರ ಮಾಡ್ಬೋದು? ಮಿಶ್ರ ಇಲ್ವಾ? ವಿಷಮನೇ ಕೊಟ್ಟಿದ್ದಾರಾ? ಓಕೆ, ಥ್ಯಾಂಕ್ ಯು. ಹಾಗಾದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮಿಶ್ರ ಕೊಟ್ಟಿಲ್ಲ ಅಂದರೆ ನಮ್ಮ ಕೆಲಸ ಇನ್ನೂ ಸ್ವಲ್ಪ ಸರಳ ಮಾಡಿದ್ದಾರೆ ಅವರು, ಹಗುರು ಮಾಡಿದ್ರು ನಮ್ಮ ಕೆಲಸನವರು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ, ಇಲ್ಲಿ ನೋಡಿ. 47ನೇ ಪ್ರಶ್ನೆ. ನಾನು 47 ಸೇರಿಸಿ ಹೇಳ್ತಿದ್ದೆ ಈಗ, ಸಾರಿ. 8 12 20 ಹಾಗೂ 36ರ ಲ ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಏನಾಗ್ತದೆ ನೋಡಿರಿ. 8 12 20 36 ಲಾಸಾದಲ್ಲಿ ಕನಿಷ್ಠ 2 ಅಂಕೆನಾದರೂ ಭಾಗ ಆಗಬೇಕು. ಎಲ್ಲವೂ 4ರ ಮಗ್ಗೆಯಲ್ಲಿ ಹೋಗ್ತದ. 4 2 4 3 4 5 4 9. 3 ಮಗ್ಗೆಯಲ್ಲಿ ಹೋಗುತ್ತೆ. ನಂತರ 3 3 3 1. ಕರೆಕ್ಟಾ? ಯಾವ ಹೋಗೋದಿಲ್ಲ ಅದನ್ನ ಹಾಗೆ ಬರಿಬೇಕು ನಾವು. ಕರೆಕ್ಟೇನಪ್ಪ? ಮತ್ತೆ ಯಾವುದಾದ್ರು ಹೋಗುತ್ತಾ? ಅವಿಭಾಜ್ಯ ಸಂಖ್ಯೆಗಳು ಬಂದವು, 1 ಮತ್ತು ಅವಿಭಾಜ್ಯ ಸಂಖ್ಯೆಗಳು ಬಂದವು, ಮತ್ತೆ ಮುಂದೆ ಮಾಡಿದ್ರೆ ಉಪಯೋಗ ಇಲ್ಲ. ಲಾಸಾದಲ್ಲಿ ನಾವು ಏನು ಮಾಡ್ತೇವೆ? ಈ ಎಲ್ಲ ಅಂಕೆಗಳನ್ನು ಪರಿಗಣಿಸ್ತೇವೆ. ಕರೆಕ್ಟಾ? ಈ ಎಲ್ಲ ಅಂಕೆಗಳನ್ನು ಪರಿಗಣಿಸ್ತೀವಿ ಲಾಸ ಕಂಡುಹಿಡಲಿಕ್ಕೆ. ಲಾಸ ಅವೆಲ್ಲರ ಗುಣಕಗಳನ್ನು ಮಾಡ್ಕೊಳ್ಳೋಣ. 4 × 3 × 2 × 5 × 3 ಏನು ಬರ್ತದೆ? 4 3 12 × 2 5 10 × 3 12 120 × 3 123 300 12 3 36 0ಗೆ 0 360. ಲಾಸ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇದು ಸಹ ಸಿಲೆಬಸ್ ಎಲ್ಲ ಈ ಸರಿ, ಬಟ್ ಮಾಡ್ತಾ ಇದ್ದೀವಿ, ಮಾಡೋಣ. ವಿ ಆರ್ ಎಂಜಾಯಿಂಗ್ ಇಟ್, ಲೆಟ್ಸ್ ಎಂಜಾಯ್. ಮುಂದೋಗೋಣ. ನಗರಾಜ್, ಮುಂದಿನ ಪ್ರಶ್ನೆ.
6 ಭಾಗಾಕಾರ 6 + 6 × 6 - 6 ಸಂಕ್ಷೇಪಿಸಿ. ಮೊದಲು ಭಾಗಾಕಾರ ಮಾಡ್ತೀರಿ. 6 ಭಾಗಾಕಾರ 6 + 6 × 6 - 6 ಎಲ್ಲ 6 6 6 6 6. ಇದನ್ನು ನೋಡ್ತಾ ಇದ್ದರೆ ನಮ್ಮ ತಲೆಯೂ ಸಹ ಹಾರಿ ಹೋಗ್ತದೆ. ಭಾಳ ಆರುಗಳು ಬಂದವು. ಮೊದಲು ಏನು ಮಾಡಬೇಕು, ಅದಕ್ಕೆ ಬ್ರ್ಯಾಕೆಟ್ ಹಾಕ್ಕೊಳ್ರಿ. ವಿ ಬಡಮಸ್ ಪ್ರಕಾರ ಭಾಗಾಕಾರ ಫಸ್ಟ್ ಮಾಡಬೇಕು. ನನ್ನ ಕಣ್ಣಲ್ಲಿ ಹೋಗ್ತದೆ ಬ್ರ್ಯಾಕೆಟ್ ಹಾಕಿದ ತಕ್ಷಣ. ಸೊ 6 / 6 ಏನು ಬರುತ್ತೆ? 1. 6 × 6 ಭಾಗಲಬ್ಧ 1 ಬರುತ್ತಲ್ವ. ಪ್ಲಸ್ 6 × 6 - 6. ನಂತರ ಯಾರು ಮಾಡ್ಬೇಕು ನಾನು? ಗುಣಾಕಾರ. ಅದಕ್ಕೆ ಬ್ರ್ಯಾಕೆಟ್ ಹಾಕ್ತೀನಿ, ಸುಲಭ ಆಗ್ತದೆ ನನಗೆ. 1 + 6 6 36 - 6. ಕರೆಕ್ಟಾ ಮಕ್ಕಳೇ? 36 + 1 6 ಎಷ್ಟಾಗುತ್ತೆ ಮಕ್ಕಳೇ? 37. -6 ಮಾಡಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 31. ಆಪ್ಷನ್ ಥ್ಯಾಂಕ್ ಯು. ಸರಿ ಇದೆಯಪ್ಪ, ಆಪ್ಷನ್ ಸಿ. ಸಮರ್ಥ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. 20.2 20.2 18.01 ಗುಣಿಸಿ ದಶಮಾಂಶವಿಲ್ಲದಂತೆ ಪೂರ್ಣ ಸಂಖ್ಯೆಯಾಗಿ ಮಾಡಿದಾಗ ದೊರೆಯುವ ಗುಣಲಬ್ಧ. ಮೊದಲು ಗುಣಿಸಿ, ಆಮೇಲೆ ದಶಮಾಂಶವಿಲ್ಲದಂತೆ ಪೂರ್ಣ ಸಂಖ್ಯೆಗೆ ಅಂದಾಜು ಗಣನೆ ಮಾಡಿದಾಗ ಸಿಗುವ ಗುಣಲಬ್ಧ. ಮೊದಲು ಗುಣಿಸ್ಬೇಕಂತ ಹೇಳಿದರೆ ಮಂದಿ ಮಾಡೋಣ. 20.2 × 18.01 ಗುಣಾಕಾರ ಮಾಡೋಣ. 1ರಿಂದ ಗುಣಿಸಿದ್ರೆ ಏನು ಬರುತ್ತೆ? ಅದೇ ಅಂಕೆಗಳು ಬರುತ್ತೆ. 0ಗೆ ಏನು ಮಾಡ್ಬೋದು ನಾನು? ಒಂದು ಸಂಖ್ಯೆ ಬಿಟ್ಟು ಪ್ಲಸ್ ಸೈಡ್ ಬಿಡ್ತೀನಿ. 0ಯಿಂದ ಗುಣಿಸೋಕೆ ಹೋಗೋದಿಲ್ಲ ನಾನು, ರೈಟ್? ಸೊ 8ರಿಂದ ಗುಣಿಸಿದ್ರೆ 8 2 16. ಇಲ್ಲಿ 0 ಇರೋಕ್ಕೆ ದಶಕ ಏನು ತಾಣ ಅವಶ್ಯಕತೆ ಇಲ್ಲ. 8 2 ಮತ್ತೊಮ್ಮೆ 16. ಕರೆಕ್ಟಾ? ಮತ್ತೆ 1ರಿಂದ ಗುಣಿಸ್ತೀರ ಅನ್ನೋದಾದ್ರೆ ಏನಾಗುತ್ತೆ? ಮತ್ತೆ 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ, ರೈಟ್? ಸೊ ಏನು ಬರುತ್ತೆ ಮಕ್ಕಳೇ? 8 3 6 3. ಪಾಯಿಂಟ್ ಆದಮೇಲೆ ಎಷ್ಟಿದೆ ಮಕ್ಕಳಲ್ಲಿ? 1 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ 2 ಅಂಕೆ. ಒಟ್ಟು ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಆಗುತ್ತೆ? 3 ಅಂಕೆ. ಗುಣಾಕಾರ ಇದ್ದಾಗ ನಾವು ಕೂಡಿಸ್ಕೊತೀವಿ ಆ ಸ್ಥಾನಗಳನ್ನು. 3 ಅಂಕೆಗಳನ್ನು ಬಿಟ್ಟು ನಾನು ಪಾಯಿಂಟ್ ಇಡಬೇಕು. ಸೊ ಪಾಯಿಂಟ್ ಇಲ್ಲಿ ಬರುತ್ತೆ. ಇದನ್ನು ಏನು ಮಾಡ್ಬೇಕಂತ ಹೇಳಿದರೆ, ಪೂರ್ಣ ಸಂಖ್ಯೆಯಾಗಿ ಅಂದಾಜು ಗಣನೆ ಮಾಡಿದಾಗ, ಸಮೀಕರಿಸಿದಾಗ ಏನು ಬರುತ್ತೆ? ಪೂರ್ಣ ಸಂಖ್ಯೆಯಲ್ಲಿದೆ, ಪಾಯಿಂಟ್ ಆದ ನಂತರನೇ ಸಿಗುತ್ತಿಲ್ಲ ನಮಗೆ ಬಿಡಿ ಸ್ಥಾನದಲ್ಲಿ. ಇದಕ್ಕೆ ಅಂದಾಜಿಸ್ಬೇಕಂದ್ರೆ ನಾವ್ಯಾರನ್ನು ನೋಡ್ತೀವಿ? ಪಕ್ಕದ ಮನೆ ನೋಡ್ತೀವಿ. ಪಕ್ಕದ ಮನೆಯವರು 5ಕ್ಕಿಂತ ಜಾಸ್ತಿ ಇದ್ದಾರೆ? 5ಕ್ಕಿಂತ ಜಾಸ್ತಿ ಇದ್ದಾರೆ? 5ಕ್ಕಿಂತ ಜಾಸ್ತಿ ಇದ್ರೆ ಏನಾಗ್ತಾರೆ ಅವರು? 10ಕ್ಕೆ 0 ದಶಕ 3 + 1 4. ಪಾಯಿಂಟಿಗೆ ಪಾಯಿಂಟು 6 3 ಎಲ್ಲ ಹೀಗೆ ಇರುತ್ತೆ. ಮುಂದಿದ್ದ ಸಂಖ್ಯೆಗಳೇನಾಗ್ತವೆ? 0. ಮುಂದಿದ್ದ ಸಂಖ್ಯೆಗಳು ಬೇಕಾಗಲ್ಲ ನಮಗೆ, 0 ಆದರೂ ಉಪಯೋಗ ಇಲ್ಲ. ಸೊ 364 ಅಲ್ವಾ ಇದಕ್ಕೆ ಬರುವಂಥ ನಮಗೆ ಬೇಕಾದಂಥ ಉತ್ತರ? ನಮಗೆ ಬೇಕಾದಂಥ ಉತ್ತರ 364. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. ಈ ಕೆಳಗಿನವುಗಳ ಮುಂದಿನ ಸಂಖ್ಯೆ ಪಂಕ್ತಿ ಏನಾಗ್ತದೆ? 25 26 27 28 ಬರಬೇಕು. ಇದು ಬರಲ್ಲ. ಇಲ್ಲಿ 28 ಬಂದಿಲ್ಲ. ಇದಂತೂ ಹೋಯಿತು, ಎಲಿಮಿನೇಟ್. ನಂತರ ಏನು ಮಾಡ್ಯಾರ? 25 2 26 2 27 2 28 2 ಅಲ್ಲಿಗಿಲ್ಲ 56 ಇಲ್ಲ. ಇದು ಸಹ ಹೋಯಿತು. 50ಕ್ಕೆ ಏನು ಮಾಡ್ಯಾರ? ಮತ್ತೆ 3 ಕೂಡಿಸಿದ್ದಾರೆ. 52ಕ್ಕೆ 3 ಕೂಡಿಸಿದ್ದಾರೆ. 54ಕ್ಕೆ ಆಪ್ಷನ್ ಬಿ ಬರುತ್ತೆ. ಹೌದಾ? ಆಪ್ಷನ್ ಸಿ ಎಲಿಮಿನೇಟ್ ಆಗುತ್ತೆ, ಯಾಕಂದರೆ ಅಲ್ಲಿ 4 ಕೂಡಿಸ್ಬಿಟ್ಟಿದ್ದಾರೆ, ರೈಟ್? ಈಸಿ ಇತ್ತಿದು. ಮುಂದಿನ ಪ್ರಶ್ನೆ. 3 ಗಂಟೆಗಳು ಒಟ್ಟಿಗೆ 8:30 ಬಾರಿಸಿದವು. ಅವುಗಳು ಪ್ರತ್ಯೇಕ ಕ್ರಮವಾಗಿ 4, 5 ಮತ್ತು 6 ನಿಮಿಷಗಳಿಗೊಮ್ಮೆ ಮತ್ತೆ ಬಾರಿಸುವವು ಎಂದಾದರೆ ಅವು ಮತ್ತೆ ಒಟ್ಟಿಗೆ ಬಾರಿಸುವ ಸಮಯ ಯಾವುದು? ಮತ್ತೆ 3 ಜನ ಒಂದು ಮೈದಾನದಲ್ಲಿ ಓಡ್ತಿರ್ತಾರೆ, ಒಟ್ಟಿಗೆ ಓಡ್ಲಿಕ್ಕೆ ಶುರು ಮಾಡಿ ಮತ್ತೊಮ್ಮೆ ಯಾವಾಗ ಬಂದು ಸೇರ್ತಾರೆ? ಲಾಸ ಪ್ರಶ್ನೆ. 3 ಗಂಟೆಗಳು ಬೇರೆ ಬೇರೆ ಸಮಯಕ್ಕೆ ಒಂದೊಂದು ಸರಿ ಬಾರಿಸ್ತಿರ್ತವೆ. ಅವು 3 ಒಟ್ಟಿಗೆ ಬಾರಿಸುವ ಸಮಯ ಯಾವುದು? ಲಾಸ. ಹೌದಾ? ಕಾರ್ಖಾನೆಯಲ್ಲಿ ಅಷ್ಟೊಂದು ಗಂಟೆ ಇರಲ್ಲ. ಕಾರ್ಖಾನೆಯಲ್ಲಿ ಒಂದೇ ಗಂಟೆ ಇರೋದು. ಕುಕ್ವಾಡದ ಕಾರ್ಖಾನೆಯಲ್ಲಿ ಎಷ್ಟು ಗಂಟೆ ಇದಾವೆ? ಸೈರನ್ ಒಂದೇ ತಾನೇ ಇರೋದು. 3-4 ಸೈರನ್ ಹೊಡಿತಾರೆ. ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಶಾಲೆಗಳಲ್ಲಿ ಬೇರೆ ಬೇರೆ ಗಂಟೆಗಳಿರ್ತಾವೆ. ಬನ್ನಿ ನೋಡೋಣ ಏನಾಗ್ತದೆ. ಯಾವ ಕ್ರಮದಲ್ಲಿ ಬಾರಿಸ್ತಿದ್ದಾವೆ? ಪ್ರತ್ಯೇಕ ಕ್ರಮವಾಗಿ 4, 5 ಮತ್ತು 6 ನಿಮಿಷಗಳಿಗೊಮ್ಮೆ. ಏನಿದು? ಮೂಲಮಾನ ನಿಮಿಷ. ಅದು ನೆನಪಿರ್ಬೇಕು ನಮಗೆ, ಅದು ಗೊತ್ತಿರಬೇಕು. ಯಾವ ಮಗ್ಗಿಯಲ್ಲಿ ಹೋಗ್ತದೆ? 2 2 4, 2 3 6, 5 5 ಎಲ್ಲ ಅವಿಭಾಜ್ಯ ಸಂಖ್ಯೆಗಳಿಂದ ಕೊನೆಗೊಳ್ತಾ ಇದೆ. ಇಲ್ಲಿಗೆ ನಾವು ನಿಲ್ಲಿಸ್ತೇವೆ. ಲಾಸ ಕಂಡಿಡಿಯೋಣ. ಲಾಸ ಏನು ಬರುತ್ತೆ ಮಕ್ಕಳೇ? 2 × 2 × 5 × 3. ವೆರಿ ಗುಡ್.
ಏನಾಗ್ತದೆ ಮುಂದೆ? 2 2 4 ಇಂಟು 5 3 15, 15 4 ಥ್ಯಾಂಕ್ ಯು. 60 ಏನಿದು? ಮೊದಲು ಗಂಟೆ ಬಾರಿಸಿ 60 ನಿಮಿಷ ಅಂದರೆ ಏನು? 1 ಗಂಟೆ. ಥ್ಯಾಂಕ್ ಯು. ಸೊ ಮೊದಲು ಬಾರಿಸಿದ್ದು 8 ಗಂಟೆ 30 ನಿಮಿಷ ಬೆಳಿಗ್ಗೆ AM. ಮತ್ತೆ ಯಾವಾಗ ಬಾರಿಸುತ್ತದು? 1 ಗಂಟೆ ಆದಮೇಲೆ. 1 ಗಂಟೆ ಆದಮೇಲೆ ಅಂದರೆ 1 ಗಂಟೆ ಕೂಡಿಸ್ಬಿಡೋಣ ಇದಕ್ಕೆ. ಕರೆಕ್ಟಾಗಿ ಯಾವಾಗ ಬಾರಿಸುತ್ತದು? 9 ಗಂಟೆ 30 ನಿಮಿಷ ಪೂರ್ವಾಹ್ನ. ಇದು ಗಂಟೆ, ಇದು ನಿಮಿಷ. ನೆನಪಿರಲಿ. ಎಲ್ಲಿ ಬರ್ತದೆ? ಬೆಳಿಗ್ಗೆ 9 ಗಂಟೆ 30 ನಿಮಿಷ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಈಸಿ. ಅರ್ಥ ಆಗ್ತಿದೆಯಮ್ಮ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. ಒಬ್ಬ ಹುಡುಗನು, ನೀವು ಮಲಗ್ತಿರಲ್ಲ ರಾತ್ರಿ, ಅದೇ ರೀತಿ ರಾತ್ರಿ 9:45 ಮಲಗಿ ಮರುದಿನ ಬೆಳಿಗ್ಗೆ 5 ಗಂಟೆ 30 ನಿಮಿಷಕ್ಕೆ ಏಳುತ್ತಾನೆ. ನವೋದಯ ತರಬೇತಿ ತಗೊತಾ ಇದ್ದಾರೆ ಅವರು ಸಹ. ಬೆಳಗ್ಗೆ ಜಲ್ದಿ ಎದ್ದೇಳಬೇಕು, ಓದಬೇಕು ಅಂದರೆ ವಿದ್ಯಾಭ್ಯಾಸ ಮಾಡಬೇಕಲ್ವ. ರಾತ್ರಿ 9:45 ಮಲಗಿ ಬೆಳಿಗ್ಗೆ ಯಾವಾಗ ಎದ್ದೇಳ್ತಾ ಇದ್ದಾರೆ? 5 ಗಂಟೆ 30 ನಿಮಿಷ. ಇನ್ನು ನಿದ್ದೆ ಎಲ್ಲ ಹಾಗೇ ಇರುತ್ತೆ, ಕಣ್ಣು ತೆಗೆಯೋದು ಕಷ್ಟ. ಬಟ್ ಸರಸ್ವತಿ ಬೇಕಂದರೆ ಮಾಡಬೇಕು, ಶ್ರಮ ಹಾಕಬೇಕು. ಅವನು ಎಷ್ಟು ಗಂಟೆಗಳ ಕಾಲ ಮಲಗಿದ? ರಾತ್ರಿ ಎಷ್ಟೊತ್ತಿಗೆ ಮಲಗಿದ್ದಾರೆ? 9 ಗಂಟೆ 45 ನಿಮಿಷ. PM ಅಪರಾಹ್ನ PM. ಸೊ ಇಲ್ಲಿಂದ ನಂತರದ ಗಂಟೆ ಯಾವುದು? 10 ಗಂಟೆ. ಎಷ್ಟು ನಿಮಿಷ? ಎಷ್ಟು ಗಂಟೆ? 0 ಗಂಟೆ 15 ನಿಮಿಷ. ಕರೆಕ್ಟ್ರಾ? ಗಂಟೆ ಮತ್ತು ನಿಮಿಷ. ಇಷ್ಟು ನಿಮಿಷ ಮಲಗ್ದಂಗೆ ಆಯಿತು. 10ರಿಂದ ಸೀದಾ ಎಲ್ಲಿಗೆ ಬರ್ತೀವಿ ನಾವು? 10ರಿಂದ ಸೀದಾ 12 ಗಂಟೆಗೆ ಬರ್ತೀವಿ. 12 ಗಂಟೆವರೆಗೂ ಎಷ್ಟಾಗ್ತದೆ? 2 ತಾಸು ಆಗ್ತದೆ. ಹೌದ್ರಾ? 12 ಗಂಟೆಯಿಂದ ಸೀದಾ ಎಲ್ಲಿಗೆ ಬರೋದುಂಟು? 5 ಗಂಟೆ 30 ನಿಮಿಷ. ಹೌದಾ? ಅಲ್ಲಿಗೆ ಎಷ್ಟು ತಾಸು ಆಗೋದಂಗೆ ಆಗ್ತದೆ? 5 ಗಂಟೆ 30 ನಿಮಿಷನೇ ಮುಂದೆ ಹೋದಂಗೆ ಆಗ್ತದೆ. 5 ಗಂಟೆ 30 ನಿಮಿಷ. ಒಟ್ಟು ನೋಡ್ರಿ ಎಷ್ಟು ತಾಸು ಮಲಗ್ದಂಗೆ ಆಗ್ತದೆ? 15 + 30 45, 2 + 5 7. 7 ಗಂಟೆ 45 ನಿಮಿಷ. ಆಪ್ಷನ್ 7 ಗಂಟೆ 45 ನಿಮಿಷ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ನೇರವಾಗಿ ಈ ರೀತಿ ಮಾಡ್ಬೋದು. ನಿಮಗೆ ಮೂಲಮಾನಗಳಲ್ಲಿ ಸಮಯದ ಈ ಆಯಾಮಗಳಿದಾವಲ್ಲ, 24ರ ಒಂದು ಆಯಾಮ ಇದೆ, ಮತ್ತು 12 ಗಂಟೆ ಆಯಾಮ, ಅದೆಲ್ಲ ಸಮಸ್ಯೆ ಬರೋದಿಲ್ಲ. ನೀವು ಈ ರೀತಿ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ. ಯಾವ ಸಮಯ ಕೊಟ್ಟಿರ್ತಾರೆ ನಂತರದ ಗಂಟೆಗೆ ಹೋಗ್ರಿ. ಆ ನಂತರದ ಗಂಟೆಯಿಂದ ಮಧ್ಯಾಹ್ನ ಅಥವಾ ಮಧ್ಯರಾತ್ರಿ, ಮಧ್ಯಾಹ್ನ 12 ಗಂಟೆ ಇಲ್ಲ ಮಧ್ಯರಾತ್ರಿ 12 ಗಂಟೆ, ಯಾವ್ದು ಹತ್ರ ಆಗುತ್ತೋ ಅದಕ್ಕೆ ಹೋಗ್ರಿ. ಮಧ್ಯರಾತ್ರಿ 12 ಗಂಟೆ ಇದು, ಅಲ್ಲಿಂದ ಸೀದಾ ಬೆಳಿಗ್ಗೆ 5ವರೆಗೆ 5.5 ತಾಸು. ಈಸಿ ಆಗ್ತದೆ. ಅವುಗಳನ್ನು ಗಂಟೆ ಮತ್ತು ನಿಮಿಷದ ರೂಪದಲ್ಲಿ ಬರೆದುಬಿಟ್ಟು ಕೂಡಿಸ್ಬಿಟ್ರೆ ಮಲಗಿದ ಸಮಯದಿಂದ ಏಳುವ ಸಮಯದವರೆಗೆ ಎಷ್ಟು ತಾಸು ಆಯಿತು, ಎಷ್ಟು ನಿಮಿಷ ಆಯಿತು ನಿಮಗೆ ಸಿಗ್ತದೆ. ನಾವು ಈ ಲೆಕ್ಕದಲ್ಲಿ ಮಾಡಿದಂತೆ ಆಪ್ಷನ್ ಸಿ ಬಂದಿದೆ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 120 ಮೀಟರ್ ಇಂಟು 160 ಮೀಟರ್ ಪರಿಮಾಣವುಳ್ಳ ಒಂದು ಆಯತಾಕಾರದ ಬಯಲಿನಿಂದ 40 ಮೀಟರ್ ಮತ್ತು 60 ಮೀಟರ್ ಪರಿಮಾಣವುಳ್ಳ ಆಯತಾಕಾರದ ಬಯಲುಗಳನ್ನು ಬಯಲಿನ ಆಗಬೇಕಿತ್ತು. ಬಯಲಿನ ಎಷ್ಟು ಪ್ಲಾಟ್ಗಳನ್ನು ಮಾಡಬಹುದು? ಭಾಗಾಕಾರ. ಕೊಠಡಿಯ ವಿಸ್ತೀರ್ಣ ಡಿವೈಡೆಡ್ ಬೈ, ಅದೇ ಥರ ದೊಡ್ಡ ಬಯಲಿನ ವಿಸ್ತೀರ್ಣ ಡಿವೈಡೆಡ್ ಬೈ ಸಣ್ಣ ಪ್ಲಾಟಿನ ವಿಸ್ತೀರ್ಣ. ಆ ರೀತಿ ಎಷ್ಟು ಪ್ಲಾಟ್ಗಳನ್ನು ಮಾಡ್ಬೋದು? ಹಾಂ, ಭಾಗಾಕಾರದ ಲೆಕ್ಕ. ವೆರಿ ಗುಡ್. ಮೇಲೆ ವಿಸ್ತೀರ್ಣ ಎಷ್ಟಿರುತ್ತೆ? 120 ಮೀಟರ್ ಇಂಟು 160 ಮೀಟರ್. ವೆರಿ ಗುಡ್. ಕೆಳಗಡೆ ಪ್ಲಾಟಿಂದ ಎಷ್ಟು ಬರುತ್ತೆ? 40 ಮೀಟರ್ ಇಂಟು 60 ಮೀಟರ್. ಮೀಟರ್ ಎಲ್ಲ ಮಾಯ. 0 ಸಹ ಎಲ್ಲ ಮಾಯ. 6 1 6 2 4 1 4 4 2 4 ಎಷ್ಟು ಬರುತ್ತೆ ಮಕ್ಕಳೇ? 8 ಬರುತ್ತೆ. ಆಪ್ಷನ್ ಬಹಳ ಸರಳ ಪ್ರಶ್ನೆ, ಹೌದು ಅಲ್ವಾ? ಬಹಳ ಸರಳ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೋಗ್ಬೋದಾ ಮಕ್ಕಳೇ? ಥ್ಯಾಂಕ್ ಯು. ಒಂದು ತರಗತಿಯಲ್ಲಿರುವ ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಯ 3ರಷ್ಟಿದ್ದರೆ ಈ ಕೆಳಗಿನ ಯಾವ ಸಂಖ್ಯೆಯು ಒಟ್ಟು ಮಕ್ಕಳ ಸಂಖ್ಯೆಯನ್ನು ಪ್ರತಿನಿಧಿಸುವುದಿಲ್ಲ? ಕರೆಕ್ಟಾಗಿ ಕೇಳಿಸ್ಕೊಡಿ. ಅಪವರ್ತ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಅಪವರ್ತ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆಗಿಂತ 3ರಷ್ಟಿದೆ ಅಂತ. ಹಂಗಾರೆ ಹುಡುಗಿಯರು 1 ಆದರೆ ಹುಡುಗರು ಎಷ್ಟಾಗ್ತಾರೆ? ಹುಡುಗಿಯರು 2 ಆದರೆ ಹುಡುಗರು ಎಷ್ಟಾಗ್ತಾರೆ? ಹುಡುಗಿಯರು 3 ಆದರೆ ಹುಡುಗರು ಎಷ್ಟಾಗ್ತಾರೆ? ಕರೆಕ್ಟಾ? ವೆರಿ ಗುಡ್, ವೆರಿ ಗುಡ್.
ಈ ಕೆಳಗಿನ ಯಾವ ಸಂಖ್ಯೆಯು ಒಟ್ಟು ಮಕ್ಕಳ ಸಂಖ್ಯೆಯನ್ನು ಪ್ರತಿನಿಧಿಸುವುದಿಲ್ಲ? ಫಾರ್ ಎಕ್ಸಾಂಪಲ್, ಕ್ಲಾಸಲ್ಲಿ ಹುಡುಗರು ಮತ್ತು ಹುಡುಗಿಯರು ಅವರಿಬ್ಬರು ಸೇರಿದ್ರೆ ಅವರಿಬ್ಬರದು ಒಟ್ಟು ಸಂಖ್ಯೆ ತಗೊಂಡ್ರೆ ನನಗೇನು ಸಿಗುತ್ತೆ? ಒಟ್ಟು ಮಕ್ಕಳು. ಕರೆಕ್ಟಾ ಮಕ್ಕಳೇ? ಹುಡುಗರು ಹುಡುಗಿಯರ 3 ಪಟ್ಟಿದ್ದಾರೆ. ಹಾಗಾದರೆ ಯಾರನ್ನ ಎಕ್ಸ್ ಅಂತ ತಗೋಬೇಕು ನಾನು? ಹುಡುಗಿಯರು ಎಕ್ಸ್ ಆದರೆ ಹುಡುಗರು ಎಷ್ಟಾಗ್ತಾರೆ? 3x. ಕರೆಕ್ಟಾ? ಹುಡುಗರು ಹುಡುಗಿಯರ 3 ಪಟ್ಟಿದ್ದಾರೆ. ಇವರಿಬ್ಬರನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ನನಗೆ? 4x. ಅಂದರೆ ನನಗೆ ಒಟ್ಟು ಮಕ್ಕಳ ಸಂಖ್ಯೆ ಏನಾಗಿರಬೇಕು? 4ರ ಗುಣಕ ಆಗಿರಬೇಕು. 4ರಿಂದ ಭಾಗ ಆಗಿರಬೇಕು. ಅದು ಹೇಳ್ಬೋದು ನೀನು. ಅದು ಹೇಳ್ಬೋದು. 4ರಿಂದ ಗುಣಕ ಆದರೆ 4ರಿಂದ ಭಾಗನೂ ಆಗ್ತದೆ. ವೆರಿ ಗುಡ್. ಅದನ್ನು ಹೇಳ್ಬೋದಮ್ಮ ತೇಜಸ್ವಿನಿ. ಸೊ 4ರ ಗುಣಕ ಆಗಿರಬೇಕು, 4ರ ಅಪವರ್ತ್ಯ ಆಗಿರಬೇಕು. ಅದು ಹೌದು ತಾನೇ? ಒಟ್ಟು ಮಕ್ಕಳು ಏನಾರಾಗಿರಲಿ ಅದು 4ರ ಮಗ್ಗಿಯಲ್ಲಿ ಬರಬೇಕು. ಅದು ಅಲ್ಲಿ ಬರ್ತದ? 4ರ ಮಗ್ಗಿಯಲ್ಲಿ 42 ಬರ್ತದ? 14 3s 42, 14 3 42. ಇದು ಮಾತ್ರ 4ರ ಬಾಧ್ಯತೆನ ಹೊಂದಿಲ್ಲ, 4ರ ಗುಣಕ ಅಲ್ಲ, 4ರ ಅಪವರ್ತ್ಯ ಅಲ್ಲ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ನಮಗೆ ಬೇಕಾದಂಥ ಪ್ರಶ್ನೆ. ಈ ಪ್ರಶ್ನೆ ಇದೆ. ಅರ್ಥ ಆಯ್ತಾ ಹೇಗೆ ನೋಡ್ತಿದ್ವಿ ಅಂತ ನಾವು? ನೀವು ಏನೇ ಮಾಡಿ, ಎಷ್ಟು ಮಕ್ಕಳಾರ ತಗೊಳ್ಳಿ, ಹುಡುಗರು ಹುಡುಗಿಯರ 3 ಪಟ್ಟಿದ್ದಾರೆ. ಒಟ್ಟು ಮಕ್ಕಳು ಎಷ್ಟು ಅದಕ್ಕಾರೆ? 4x. ಎಕ್ಸ್ ಏನಾರಾಗಿರ್ಬೋದಲ್ಲ. ಎಕ್ಸ್ 1 ಹಾಕಿದ್ರೆ 4 1 4 ಆಗ್ತಾರೆ. ಎಕ್ಸ್ 2 ಹಾಕಿದ್ರೆ 4 2 8 ಆಗ್ತಾರೆ. ಎಕ್ಸನ್ನು ಅಕಸ್ಮಾತ್ ನಾನು 12 ಹಾಕಿದ್ರೆ 4 12 48 ಬರುತ್ತೆ. ಎಕ್ಸನ್ನ ನಾನು 11 ಹಾಕಿದ್ರೆ 4 11 44 ಬರುತ್ತೆ. ಎಕ್ಸನ್ನ ನಾನೇನಾದರೂ 10 ಹಾಕಿದ್ರೆ 14 40 ಬರುತ್ತೆ. 4 10 40 ಬರುತ್ತೆ. ಅಲ್ಲಿ 42 ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಒಂದು ಮೈದಾನದ ಅಳತೆಯು 20 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಿದೆ. 20 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಿದೆ. ಒಬ್ಬ ವ್ಯಕ್ತಿಯು ಅದರ ಸುತ್ತಲೂ 2 ಸುತ್ತು ಸುತ್ತಿದರೆ ಅವನು ಚಲಿಸಿದ ಒಟ್ಟು ದೂರವೆಷ್ಟು? ಸುತ್ತಲೂ ಚಲಿಸುತ್ತಿದ್ದಾನೆ ಅಂದರೆ ಏನಂತ ಅರ್ಥ? ಸುತ್ತಳತೆಯ ಸುತ್ತ ಚಲಿಸುತ್ತಿದ್ದಾನೆ. ಹೌದಾ? ಸೊ ಆಯತದ ಸುತ್ತಳತೆ ಕಂಡುಹಿಡಿಬೇಕು ನಾವು. ಆಯತದ ಸುತ್ತಳತೆಗೆ ಸೂತ್ರ ಇದೆ 2 ಇಂಟು ಉದ್ದ ಪ್ಲಸ್ ಅಗಲ. 2 ಇಂಟು ಉದ್ದ ಎಷ್ಟಿದೆ ಮಕ್ಕಳೇ? 20 ಮೀಟರ್. ಅಗಲ ಎಷ್ಟಿದೆ? 10 ಮೀಟರ್. ಒಟ್ಟು ಎಷ್ಟಾಗುತ್ತೆ ನೋಡ್ರಿ? 2 ಇಂಟು 30 ಮೀಟರ್ ಆಗ್ತದೆ. ಇದನ್ನು ಕೂಡಿಸಿದ ನಂತರ ಒಟ್ಟು 60 ಮೀಟರ್ ಆಗ್ತದೆ. ಆಪ್ಷನ್ ಇದೆಯಾ? ಇದು ಸುತ್ತಳತೆ ನಾವೇನು ಕಂಡುಹಿಡಿದಿದ್ದೇವೆ ಅದು ಒಂದು ಸುತ್ತಿನ ಸುತ್ತಳತೆ. ಅಲ್ಲಿ ವ್ಯಕ್ತಿಯೊಬ್ಬ ಎಷ್ಟು ಸುತ್ತನ್ನು ಸುತ್ತುತ್ತಿದ್ದಾನೆ? 2 ಸುತ್ತು ಸುತ್ತುತ್ತಾ ಇದ್ದಾರೆ. ಹೌದಾ? ಅಂದರೆ ಈ 60 ಮೀಟರ್ನ ಎಷ್ಟು ಸಾರಿ ಸುತ್ತಬೇಕು ಅವರು? 2 ಸಾರಿ. ಅಂದರೆ ಎಷ್ಟು ಮೀಟರ್ ಸುತ್ತಿದಂತ ಆಗ್ತದೆ? 100. ಅದು ಎಲ್ಲಿದೆ? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಆಪ್ಷನ್ ಸಿ ಯಲ್ಲಿದೆ ಮಕ್ಕಳೇ. ಮತ್ತು ಭಾಳಷ್ಟು ಜನ ಅವಸರದಲ್ಲಿ ಇರ್ತೀರಲ್ಲ, 60 ಮೀಟರ್ ಸಿಕ್ತು ಆಪ್ಷನ್ ಎ ಬಿತ್ತು, ಹೋಯ್ತು ಮಾರ್ಕ್ಸ್ ಹೋಯ್ತು. ಓಕೆ. ಬಾರ್ ನಕ್ಷೆ ಬರ್ರಿ ಮಾಡೋಣ ಇದನ್ನು. ಏನು ಬರುತ್ತೆ ನೋಡಿ. ಸೊ ಇಲ್ಲೊಂದು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ABCDE ಅಂತರ ವಿಭಾಗಗಳಿದ್ದಾವೆ, ಸೆಕ್ಷನ್ಗಳಿದ್ದಾವೆ. ಮೇಲಿನ ಗ್ರಾಫ್ನಿಂದ ಯಾವ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೊಂದು ವಿಭಾಗದ ವಿದ್ಯಾರ್ಥಿಗಳ ಸಂಖ್ಯೆಯ ಅರ್ಧದಷ್ಟಿದೆ ಎಂಬುದನ್ನು ಕಂಡುಹಿಡಿಯಿರಿ. ಯಾವ ವಿಭಾಗದ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೊಂದು ವಿಭಾಗದ ವಿದ್ಯಾರ್ಥಿಗಳ ಸಂಖ್ಯೆ ಅರ್ಧದಷ್ಟಿದೆ? ಒಂದು ನಿಮಿಷ. ಈ ಇದೆ ಇಲ್ಲಿ. ಇದರ ಅರ್ಧ ಯಾರಾದರೂ ಇದ್ದಾರಾ? 60 ಇದ್ದಾರೆ ತಾನೇ? ಇದು 60 ಇದ್ದಾರೆ. 30 ಯಾರಾದರೂ ಇದ್ದಾರಾ ಅರ್ಧ ಅಂದರೆ? ಇದ್ದಾರಲ್ಲ. ಕ್ಲಿಯರ್? ಸೊ ಇಲ್ಲಿಗೆ ನಮ್ಮ 2003ನೇ ವರ್ಷದ ಪ್ರವೇಶ ಪರೀಕ್ಷೆಯಲ್ಲಿ ಬಂದಂಥ ಗಣಿತ ವಿಭಾಗದ ವಿವರಣೆ ಮುಕ್ತಾಯಗೊಳ್ತದೆ. ಯಾರಿಗಾದರೂ ಡೌಟ್ ಇದ್ದಲ್ಲಿ ಆನ್ಲೈನ್ ಕ್ಲಾಸಸ್ಸಲ್ಲಿ ಯಾರು ನಮ್ಮನ್ನು ಕೇಳ್ತಿದ್ದೀರಿ, ನಿಮಗೂ ಸಹ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅಥವಾ ನಮ್ಮ ಇವತ್ತಿನ ಸಂಜೆ ನಡೆಯುವಂಥ ಝೂಮ್ ಮೀಟಲ್ಲೂ ಸಹ ನೀವು ಭಾಗವಹಿಸಿ ಅಲ್ಲೂ ಸಹ ನಿಮ್ಮ ಡೌಟ್ಗಳನ್ನು ಬಗೆಹರಿಸ್ಕೊಳ್ಬೋದು. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಒಂದು ವಿವರಣೆಯ ಭಾಗವನ್ನು ಮುಕ್ತಾಯಗೊಳಿಸ್ತಿದ್ದೀವಿ. ಇದು ಈಸಿ ಪೀಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.